ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಈ ಭೂಮಿ ಪ್ರತಿಯೊಂದು ಜೀವಿಗಳಿಗೆ ಸಮಾನವಾಗಿ ಬದುಕಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಆದರೆ ಈ ಮನುಷ್ಯ ಮಾತ್ರ ವ್ಯಕ್ತಿಯ ಮಧ್ಯೆ ಕಾರು, ಬಂಗ್ಲೆ, ಜಮೀನು, ಆಸ್ತಿ, ಅಂತಸ್ತು ಅಂತ ಹೇಳಿಕೊಂಡು ಭೇದ ಭಾವಗಳನ್ನು ಮಾಡ್ತಾನೆ ಇರ್ತಾನೆ. ಮತ್ತು ಕಾರು, ಬಂಗ್ಲೆ, ಜಮೀನು, ಆಸ್ತಿ, ಅಂತಸ್ತು ಯಾರು ಜಾಸ್ತಿ ಹೊಂದಿರ್ತಾರೋ ಅವರೇ ಪುಣ್ಯವಂತರು ಹಾಗೂ ಭಾಗ್ಯವಂತರು ಅಂತ ಕರೆಯೋದನ್ನು ನಾವು ಕೇಳ್ತಾನೆ ಇರ್ತೀವಿ. ಕಾಲು ಇಲ್ಲದ ವ್ಯಕ್ತಿ ನನಗೆ ಕಾಲು ಕೊಟ್ಟರೆ ಸಾಕಪ್ಪ ದೇವ್ರೆ ಅಂತ ಕೇಳ್ಕೊಳ್ತಾನಂತೆ. ಹಾಗೆ ಕಾಲು ಇರ್ತಕ್ಕಂಥ ವ್ಯಕ್ತಿ ನನ್ನ ಹತ್ರ ಒಂದು ಬೈಸಿಕಲ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಬೇಡ್ಕೊಳ್ತಾನಂತೆ. ಹಾಗೆ ಬೈಸಿಕಲ್ ಇರ್ತಕ್ಕಂಥ ವ್ಯಕ್ತಿ ನನಗೆ ಒಂದು ಬೈಕ್ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಳ್ತಾನಂತೆ. ಬೈಕ್ ಇರ್ತಕ್ಕಂಥ ವ್ಯಕ್ತಿ ನನ್ನ ಹತ್ರ ಕಾರ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾನಂತೆ. ಹಾಗೆ ಕಾರು ಇರ್ತಕ್ಕಂಥ ವ್ಯಕ್ತಿ ನನ್ನ ಹತ್ರ ಒಂದು ಹೆಲಿಕಾಪ್ಟರ್ ಇದ್ರೆ ಚೆನ್ನಾಗಿರ್ತಿತ್ತು, ಇಡೀ ಲೋಕವನ್ನು ಸುತ್ತು ಬರ್ತಾ ಇದ್ದೆ ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾನಂತೆ. ಹಾಗಾದರೆ ಇವರಲ್ಲಿ ಬಡವರು ಯಾರು, ಪುಣ್ಯವಂತರು ಯಾರು, ಭಾಗ್ಯವಂತರು ಅಂದರೆ ಯಾರು ಅಂತ ಉತ್ತರವನ್ನು ನೀಡುವುದು ತುಂಬ ಕಷ್ಟ ಆಗಿಬಿಡುತ್ತೆ. ಹೀಗಾಗಿ ಪುಣ್ಯವಂತರು ಅಥವಾ ಭಾಗ್ಯವಂತರು ಅಂದರೆ ಯಾರು ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯನ್ನು ಕೇಳ್ತಾ ಹೋಗೋಣ. ಒಂದೂರಲ್ಲಿ ಒಬ್ಬ ಬಡ ಭಿಕ್ಷುಕನಿರ್ತಾನೆ. ಸುಮಾರು ದಿನಗಳಿಂದ ಸ್ನಾನ ಕಾಣದ ಆತನ ಮೈ, ಬಾಯಿ ತೆರೆದರೆ ಚಿಂಗೆಂದು ನಾರುವ ಆತನ ಹಲ್ಲು ಯಾರನ್ನಾದರೂ ಮೈ ಜುಮ್ ಎನಿಸುವಂತಿರುತ್ತದೆ. ಅವನು ಯಾವಾಗಲೂ ಇತರರಲ್ಲಿದ್ದ ಹಣ, ಆಸ್ತಿ, ಕಾರು, ಬಂಗ್ಲೆ ಇತ್ಯಾದಿಗಳನ್ನು ನೋಡಿ ಹೊಟ್ಟೆ ಉರಿದುಕೊಳ್ತಾನೆ ಇರ್ತಾನೆ. ಮತ್ತು ಇವುಗಳೆಲ್ಲ ನನ್ನಲ್ಲಿ ಯಾಕಿಲ್ಲ, ನಾನೇನು ಪಾಪವನ್ನು ಮಾಡಿದ್ದೇನೆ ಎಂದು ತನ್ನಲ್ಲೇ ತಾನು ಬೇಸರದಿಂದ ಬೈದುಕೊಳ್ತಾ ಇರ್ತಾನೆ. ಮತ್ತು ದೇವರನ್ನ ಕುರಿತು ನೀನು ಎಲ್ಲರಿಗೂ ಬೇಡಿದನ್ನ ಕೊಡ್ತೀಯಂತೆ, ಆದರೆ ನನಗೇಕೆ ಈ ಗತಿ? ನೀನು ಮನುಷ್ಯರಲ್ಲಿಯೇ ಭೇದ ಭಾವ ಮಾಡ್ತೀಯ, ಆದ್ದರಿಂದ ನೀನು ದೇವರೇ ಅಲ್ಲ. ನೀನು ನನಗೆ ಏನು ಕೊಟ್ಟೆ ಅಂತ ನಾನು ನಿನಗೆ ಪೂಜಿಸಬೇಕು ಎಂದು ದೇವರನ್ನು ಕೂಡ ದ್ವೇಷಿಸ್ತಾ ಇರ್ತಾನೆ. ಮತ್ತು ನನಗಾಗಿ ನೀವು ಸ್ವಲ್ಪವೂ ಆಸ್ತಿ ಮಾಡಲಿಲ್ಲ ಅಂತ ತನ್ನ ಹೆತ್ತವರನ್ನು ಕೂಡ ಶಪಿಸ್ತಾನೆ ಇರ್ತಾನೆ. ಹೀಗೆ ಒಂದು ದಿನ ಅನ್ನಕ್ಕಾಗಿ ಅಲೆದು ಅವನು ಒಂದು ದೊಡ್ಡ ಬಂಗ್ಲೆ ಹತ್ತಿರ ಬಂದು ಕುಸಿದು ಬೀಳ್ತಾನೆ. ತಿರುಗಾಡಿ ನೀರಡಿಸಿ ಸುಸ್ತಾದ ದೇಹ ನೆಲಕ್ಕುರುಳಿದರೆ ಸಾಕು, ಹಾಯಾಗಿ ಸ್ವಲ್ಪ ಹೊತ್ತು ನಿದ್ರಿಸಲೆ ಎಂದು ಹಪಾಪಿಸುತ್ತಿರುವಾಗ ಬಂಗಲೆಯನ್ನು ಕಂಡು, ಓಹೋ, ಇವತ್ತು ನನಗೆ ಮೃಷ್ಟಾನ್ನ ಭೋಜನ ಸಿಗಬಹುದು ಎಂದು ಖುಷಿಯಾಗಿ ಕಣ್ಣುಗಳೆರಡನ್ನ ಅರಳಿಸಿ ಎಚ್ಚರಗೊಂಡು ಬಿಡ್ತಾನೆ. ಸ್ವಲ್ಪ ಹೊತ್ತು ಅಲ್ಲೇ ದಣಿವಾರಿಸಿಕೊಂಡು ಎಳೆಯಾಗಿ ಅಡ್ಡಾದಿಡ್ಡಿಯಾಗಿ ಮುಖದ ಮೇಲೆ ಬಿದ್ದಿದ್ದ ಕೂದಲಗಳನ್ನು ತನ್ನ ಎರಡೂ ಕೈಗಳಿಂದ ಅವಸರವಾಗಿ ಸರಿ ಮಾಡಿಕೊಂಡು, ಅಮ್ಮ ತಾಯಿ, ಹಸಿವು ಕಣಮ್ಮ, 3 ದಿನದಿಂದ ಏನೂ ತಿಂದಿಲ್ಲ ತಾಯಿ, ತಿನ್ನೋಕ್ಕೆ ಏನಾದರೂ ಇದ್ದರೆ ನೀಡಮ್ಮ, ಪುಣ್ಯ ಬರುತ್ತೆ ಎಂದು ಬೇಡ್ಕೊಳ್ತಾನೆ. ಇವನ ರಾಗವನ್ನು ಕೇಳಿದ ಮನೆ ಯಜಮಾನಿ, ಸ್ವಲ್ಪ ಹೊತ್ತು ಇರು, ಅನ್ನವನ್ನು ತರುತ್ತೇನೆ ಎಂದು ಭಿಕ್ಷುಕನಿಗೆ ಅನ್ನವನ್ನು ತರಲಿಕ್ಕೆ ಮನೆಯ ಒಳಗಡೆ ಹೊರಟು ಹೋಗ್ತಾಳೆ. ಹಸಿದ ಭಿಕ್ಷುಕ ದಣಿವಾರಿಸಿಕೊಳ್ಳುತ್ತಾ ಮನೆ ಮುಂದೆ ಸಾಲಾಗಿ ನಿಂತ ಕಾರು, ಗಾಡಿಗಳು, ಕೆಲಸ ಮಾಡುತ್ತಿರುವ ಆಳುಗಳು, ಬಂಗಲೆಯ ಉದ್ಯಾನವನದಲ್ಲಿ ಆಟವಾಡುತ್ತಿರುವ ಮಕ್ಕಳ ಖುಷಿಯ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ತಾ ಅಲ್ಲೇ ಕುಳಿತಿದ್ದ ಮನೆಯ ಯಜಮಾನನ ಉದ್ದೇಶಿಸಿ, ಯಜಮಾನ್ರೆ, ಪುಣ್ಯವಂತರು ಭಾಗ್ಯವಂತರು ಅಂದರೆ ನೀವೇ ನೋಡಿ ಅಂತ ಹೇಳ್ತಾನೆ. ಭಿಕ್ಷುಕನ ಮಾತುಗಳನ್ನು ಕೇಳಿದ ಮನೆ ಯಜಮಾನ ಆಶ್ಚರ್ಯದಿಂದ, ಯಾಕಪ್ಪ, ನಾನೇಕೆ ಪುಣ್ಯವಂತನಾಗಲಿ, ನಾನೇಕೆ ಭಾಗ್ಯವಂತನಾಗಲಿ ಅಂತ ಮರಳಿ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಭಿಕ್ಷುಕ, ಹೌದು ಯಜಮಾನ್ರೆ, ಎಷ್ಟು ಆಸ್ತಿಯ ಒಡೆಯರು, ಮಹಾರಾಜರಂತೆ ಶ್ರೀಮಂತಿರುವ ನೀವು ಪುಣ್ಯವಂತರು ಭಾಗ್ಯವಂತರು ಅಲ್ಲದೆ ಮತ್ತೇನು ಅಂತ ಕೇಳ್ತಾನೆ. ಇದಕ್ಕೆ ಯಜಮಾನ, ನಾನು ಪುಣ್ಯವಂತನೂ ಅಲ್ಲ, ಭಾಗ್ಯವಂತನಂತೂ ಮೊದಲೇ ಅಲ್ಲ ಅಂತ ಹೇಳ್ತಾನೆ. ನಮ್ಮಿಬ್ಬರಲ್ಲಿ ಪುಣ್ಯವಂತ ಅಥವಾ ಭಾಗ್ಯವಂತ ಅಥವಾ ಶ್ರೀಮಂತ ಅಂತ ಏನಾದರೂ ಇದ್ದರೆ ಅದು ನೀನೇ ಇದ್ದೀಯಾ ಅಂತ ಭಿಕ್ಷುಕನಿಗೆ ಹೇಳ್ತಾನೆ. ಯಜಮಾನನ ಮಾತುಗಳನ್ನು ಕೇಳಿ ಭಿಕ್ಷುಕ, ಇದೇನು ಯಜಮಾನ್ರೆ, ಇಷ್ಟೊಂದು ಗೇಲಿ ಮಾಡ್ತೀರಾ ಎಂದು ನಗಲಾರಂಭಿಸುತ್ತಾನೆ. ಆಗ ಮನೆ ಯಜಮಾನ, ಇಲ್ಲ,
ನಾನು ಗೇಲಿ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಮ್ಮಿಬ್ಬರಲ್ಲಿ ಪುಣ್ಯವಂತ ಅಥವಾ ಭಾಗ್ಯವಂತ ಅಂತಂದರೆ ನೀನೇ ಇದ್ದೀಯಾ ಅಂತ ಹೇಳ್ತಾನೆ. ಆಗ ಭಿಕ್ಷುಕ, ಅಲ್ಲ ಯಜಮಾನ್ರೆ, ನಿಮ್ಮ ಹತ್ರ ಕಾರು, ಗಾಡಿಗಳು, ಹಣ, ವಜ್ರ, ವೈಡೂರ್ಯ, ಕೈಗೊಂದು ಕಾಲಿಗೊಂದು ಆಳುಗಳು, ಅರಮನೆಯಂಥ ಬಂಗಲೆ, ಇವುಗಳ ಎದುರು ನಾನು ನಯ್ಯಾ ಪೈಸೆ ಕಿಮ್ಮತ್ತಿನ ವ್ಯಕ್ತಿಯೂ ಅಲ್ಲ. ಆದರೂ ನೀವು ನನ್ನನ್ನೇ ಪುಣ್ಯವಂತ, ಭಾಗ್ಯವಂತ ಅಂತಿರಲ್ಲ ಎಂದು ಮತ್ತೆ ಪ್ರಶ್ನಿಸ್ತಾನೆ. ಆಗ ಮನೆ ಯಜಮಾನ, ಹೌದಪ್ಪ, ನನ್ನ ಹತ್ರ ಬಂಗ್ಲೆಯಂಥ ಮನೆ, ಕಾರು, ಗಾಡಿಗಳು, ಆಮೇಲೆ ಕೈಗೊಂದು ಕಾಲಿಗೊಂದು ಆಳುಗಳು ಎಲ್ಲವನ್ನ ನೀನು ನೋಡ್ತಾ ಇದ್ದೀಯ. ಎಲ್ಲ ಸೌಂದರ್ಯವನ್ನು ನೀನು ಕಣಕ್ಕೆ ತುಂಬಿಕೊಳ್ತಾ ಇದ್ದೀಯ. ಆದರೆ ಈ ಸೌಂದರ್ಯ ಇಲ್ಲಿವರೆಗೂ ನನಗೆ ನೋಡಲಿಕ್ಕೆ ಸಾಧ್ಯನೇ ಆಗಿಲ್ಲ. ನೋಡಲಿಕ್ಕೆ ನನಗೆ ಕಣ್ಣುಗಳೇ ಇಲ್ಲ. ನಾನು ಮನೆಯ ಒಳಗಡೆಯಿಂದ ಹೊರಗಡೆ ಬರಬೇಕಾದ್ರೆ ವೀಲ್ ಚೇರಲ್ಲಿ ನನ್ನನ್ನು ಕರ್ಕೊಂಡು ಬರ್ತಾರೆ. ಮತ್ತೆ ಒಳಗಡೆ ಹೋಗಬೇಕಾದ್ರೆ ಯಾರಾದರೂ ಜೊತೆಗಾರರು ಬೇಕು. ನಾನು ಎಲ್ಲಿಗೂ ಒಬ್ಬಂಟಿಗನಾಗಿ ಹೋಗುವ ಹಾಗಿಲ್ಲ. ನನಗೆ ಆದಷ್ಟು ಆರೋಗ್ಯದ ಸಮಸ್ಯೆ ಇದೆ. ನಾನು ಇತರರ ಮೇಲೆ ಅವಲಂಬನೆಯಾಗಿಬಿಟ್ಟಿದ್ದೀನಿ. ಯಾವುದನ್ನು ನಾನು ಮನಸ್ಸಿಗೆ ಬಂದ ಹಾಗೆ ತಿನ್ನುವ ಹಾಗಿಲ್ಲ. ಯಾವುದನ್ನು ಕೂಡ ನಾನು ಖುಷಿಯಿಂದ ಬೇಡುವ ಹಾಗಿಲ್ಲ, ನಗುವ ಹಾಗಿಲ್ಲ, ನೋಡುವ ಹಾಗಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ನಾನು ಬಳಲ್ತಾ ಇದ್ದೀನಿ. ಆದರೆ ಆ ದೇವರು ನಿನಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಕಣ್ಣು ತುಂಬ ನೋಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಡಿಲಿಕ್ಕೆ ನಿನಗೆ ಕಾಲುಗಳನ್ನು ಕೊಟ್ಟಿದ್ದಾನೆ. ಅನ್ನವನ್ನು ತಿನ್ನಲಿಕ್ಕೆ, ಅದನ್ನು ನೀನು ಎಂಜಾಯ್ ಮಾಡಲಿಕ್ಕೆ ನಿನಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾನೆ. ಹೀಗಾಗಿ ನೀನು ಭಾಗ್ಯವಂತ, ನೀನೇ ಪುಣ್ಯವಂತ ಅಂತ ಹೇಳ್ತಾನೆ. ಆಗ ಆ ಭಿಕ್ಷುಕ ತಾನು ಏನೂ ಕೊಟ್ಟಿಲ್ಲ ಅಂತ ದೇವರಿಗೆ ಬೈಯೋದನ್ನು ಮತ್ತು ತಂದೆ ತಾಯಿಗಳಿಗೆ ಶಪಿಸೋದನ್ನು ನೆನಪಿಸ್ಕೊಳ್ತಾನೆ. ಓ ದೇವರೇ, ನಾನು ತಪ್ಪು ಮಾಡಿಬಿಟ್ಟೆ. ನೀನು ಯಾವುದೇ ಆಸ್ತಿಯಿಂದ ಅಳಿಲಿಕ್ಕೆ ಆಗದೆ ಇರತಕ್ಕಂಥ ಈ ದೇಹವೇ ದೇಗುಲ ಅನ್ನೋ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀಯ, ಒಂದು ಆಸ್ತಿಯನ್ನು ಕೊಟ್ಟು ಕಳಿಸಿದ್ದೀಯ. ಆದರೆ ಅದನ್ನು ನಾನು ಅರಿಯದೆ ಅದನ್ನು ಹಾಳು ಮಾಡ್ಕೊಂಡು ಬಿಡ್ತಾ ಇದ್ದೀನಲ್ಲ ಅಂತ ಹೇಳಿ ಅಲ್ಲಿಂದ ಬೇಜಾರದಿಂದ ಅನ್ನವನ್ನು ತಗೊಳ್ಳದೆ ಹಾಗೆ ಎದ್ದು ಹೊರಟು ಹೋಗಿಬಿಡ್ತಾನೆ. ಆತ್ಮೀಯರೇ, ನಾವು ಕೂಡ ನಮ್ಮ ಜೀವನದಲ್ಲಿ ಎಲ್ಲವನ್ನ ಹೊಂದಿದ್ರೂ ಕೂಡ ಇನ್ನೊಬ್ಬರನ್ನು ನೋಡಿ ನನ್ನ ಹತ್ರ ಅದೇ ಯಾಕಿಲ್ಲ ಅಂತ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಯಾವಾಗಲೂ ಇತರರನ್ನು ಶಪಿಸ್ತಾನೇ ಇರ್ತೀವಿ. ಹೀಗಾಗಿ ಬಸವಣ್ಣನವರು ತುಂಬ ಸೊಗಸಾಗಿ ಹೇಳಿದ್ದಾರೆ, ಈ ದೇಹವೇ ದೇಗುಲ ಅಂತ. ಹೀಗಾಗಿ ಈ ದೇಹವೇ ದೇಗುಲ ಅನ್ನೋ ಈ ನಮ್ಮ ಮನಸ್ಸು ಮತ್ತು ದೇಹವನ್ನು ಚೆನ್ನಾಗಿ ಆರೋಗ್ಯದಿಂದ ಇಟ್ಕೊಳ್ಳಿಕ್ಕೆ ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಯಾವಾಗಲೂ ಒಳ್ಳೆಯದನ್ನು ತಿಂತಾ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ, ಎಲ್ಲರ ಜೊತೆ ನಗ್ನಗ್ತಾ ಇರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ನಮಸ್ಕಾರ.